ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೆದುಳು ಜ್ವರ ಅಂದರೆ ಏನು, ಈ ಮೆದುಳು ಜ್ವರ ಹೇಗೆ ಬರುತ್ತೆ, ಇದರ ಲಕ್ಷಣ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎನ್ಸೆಫಾಲಿಟಿಸ್ ಅನ್ನೋ ವೈರಸ್ಸು ರಕ್ತದೊಳಗೆ ಪ್ರವೇಶಿಸ್ತಾ ಇದ್ದ ಹಾಗೆ ಅದು ಮೆದುಳಿನ ಅಂಗಾಂಶಗಳನ್ನು ಹಾನಿಗೊಳಿಸುತ್ತಾ ಹೋಗುತ್ತೆ. ಈ ರೋಗದ ಬ್ಯಾಕ್ಟೀರಿಯಾ ಮೊದಲು ಮೂಗು ಹಾಗೂ ಗಂಟ್ಲಿಗಳಿಗೆ ಹೋಗಿ ಅಲ್ಲಿಂದ ಮೆದುಳಿನ ಅಂಗಾಂಶಗಳಿಗೆ ಹಾನಿಗೊಳಿಸುತ್ತೆ. ಬ್ಯಾಕ್ಟೀರಿಯಾ ಮೆದುಳಿಗೆ ತಲುಪ್ತಾ ಇದ್ದ ಹಾಗೆ ಬೆನ್ನು ನೋವು ಹಾಗೆ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಇದಾಗಿ 2-3 ದಿನದೊಳಗೆ ಚರ್ಮದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಾಗೋಕ್ಕೆ ಶುರುವಾಗುತ್ತೆ. ಇದಕ್ಕೆ ಸರಿಯಾದ ಚಿಕಿತ್ಸೆ ದೊರಕದೇ ಇದ್ದರೆ ಸಾವು ಕೂಡ ಸಂಭವನೀಯ ಅಂತ ಹೇಳ್ಬೋದು. ಎನ್ಸೆಫಾಲಿಟಿಸ್ ಮತ್ತು ಮೆನಿಂಜೈಟಿಸ್ ಅನ್ನೋದು ಎರಡೂ ಮೆದುಳಿಗೆ ಸಂಬಂಧಪಟ್ಟಂತಹ ಸೋಂಕುಗಳು. ಆದರೆ ಇವು ಮೆದುಳಿನ ವಿವಿಧ ಭಾಗಗಳಿಗೂ ಕೂಡ ಪರಿಣಾಮ ಬೀರುತ್ತೆ. ಮೆನಿಂಜೈಟಿಸ್ ಅನ್ನೋದು ಮೆದುಳು ಹಾಗೆ ಬೆನ್ನುಹುರಿಯ ಸುತ್ತಲಿನ ಪೊರೆಗಳಲ್ಲಿನಂಥ ಸೋಂಕು. ಎನ್ಸೆಫಾಲಿಟಿಸ್ ಅನ್ನೋದು ಮೆದುಳಿನ ಅಂಗಾಂಶಗಳಲ್ಲಿನ ಉರಿಯೂತವಾಗಿದೆ. ಈ ಎರಡೂ ಪರಿಸ್ಥಿತಿಗಳು ವೈರಸ್ ಮತ್ತು ಬ್ಯಾಕ್ಟೀರಿಯಾದಿಂದ ಉಂಟಾಗಬಹುದು. ಎರಡೂ ಸೋಂಕುಗಳು ಮೆದುಳಿನ ವಿವಿಧ ಭಾಗಗಳ ಮೇಲೆ ಪರಿಣಾಮ ಬೀರೋದ್ರಿಂದ ರೋಗ ನಿರ್ಣಾಯಕ ಪರೀಕ್ಷೆಗಳು ಒಂದೇ ಆಗಿರುತ್ತೆ. ಎನ್ಸೆಫಾಲಿಟಿಸ್ ವೈರಸ್ ರಕ್ತದೊಳಗೆ ಪ್ರವೇಶ ಮಾಡ್ತಾ ಇದ್ದಂಗೆ ಅದು ಮೆದುಳಿನ ಒಂದೊಂದೇ ಅಂಗಾಂಶಗಳನ್ನು ಹಾನಿ ಮಾಡ್ತಾ ಹೋಗುತ್ತೆ. ಈ ರೋಗದ ಬ್ಯಾಕ್ಟೀರಿಯಾ ಮೊದಲು ಮೂಗು ಹಾಗೆ ಗಂಟ್ಲಿಗೆ ಹೋಗಿ ನಂತರ ಮೆದುಳಿಗೆ ಪ್ರವೇಶ ಮಾಡುತ್ತೆ. 4-5 ದಿನಗಳ ನಂತರ ಈ ರೋಗದ ಲಕ್ಷಣಗಳು ನಿಧಾನವಾಗಿ ಗೋಚರಿಸ್ತಾ ಹೋಗುತ್ತೆ. ಮೊದಲು ಗಂಟ್ಲಲ್ಲಿ ಕೆರೆತ ಉಂಟಾಗುತ್ತೆ, ಆಮೇಲೆ ಮೂಗು ಸೋರುವಿಕೆ, ವಾಂತಿ, ನಂತರದಲ್ಲಿ ಜ್ವರ ಬರುತ್ತೆ. ಬ್ಯಾಕ್ಟೀರಿಯಾ ಮೆದುಳನ್ನು ತಲುಪ್ತು ಅಂತಂದರೆ ಸಾಮಾನ್ಯವಾಗಿ ಬೆನ್ನೋವು ಹಾಗೆ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಇನ್ನು ಎನ್ಸೆಫಾಲಿಟಿಸ್ನ ಲಕ್ಷಣಗಳನ್ನು ನೋಡೋದಾದರೆ ಹಠಾತ್ ಜ್ವರ, ತಲೆನೋವು, ತಲೆಗಳಲ್ಲಿ ಮೃದುವಾಗಿರೋ ಗುಳ್ಳೆಗಳು ಏಳೋದು, ಬೆಳಕಿಗೆ ಕಣ್ಣು ತೆರೆಯೋಕ್ಕಾಗದೇ ಇರೋಂಥ ಸ್ಥಿತಿ, ವಾಂತಿ, ಕುತ್ತಿಗೆ ಹಾಗೂ ಬೆನ್ನಿನಲ್ಲಿ ಬಿಗಿತ, ಗೊಂದಲ, ಕಿರಿಕಿರಿ, ಅರೆ ನಿದ್ರಾವಸ್ಥೆ, ದುರ್ಬಲ ಸ್ನಾಯುಗಳು. ಇನ್ನು ಮೆನಿಂಜೈಟಿಸ್ನ ಲಕ್ಷಣಗಳನ್ನು ನೋಡೋದಾದರೆ ಆಗಾಗ್ಗೆ ಹೆಚ್ಚಿನದಾಗಿ ಜ್ವರ ಬರೋದು, ತೀವ್ರ ಮತ್ತು ನಿರಂತರ ತಲೆನೋವು, ಕುತ್ತಿಗೆ ನೋವು, ವಾಕರಿಕೆ ಮತ್ತು ವಾಂತಿ, ಗೊಂದಲ, ನಿದ್ರಾಹೀನತೆ, ಮೂತ್ರಕೋಶ ಹಾಗೂ ಕರುಳಿನ ತೊಂದರೆಗಳು ಕಂಡುಬರುತ್ತೆ. ಇನ್ನು ಈ ಕಾಯಿಲೆಗಳಿಗೆ ರೋಗ ನಿರ್ಣಾಯಕ ಚಿಕಿತ್ಸೆಗಳನ್ನು ನೋಡೋಣ. ಎನ್ಸೆಫಾಲಿಟಿಸ್ ಮತ್ತು ಮೆನಿಂಜೈಟಿಸ್ ಅನ್ನೋದು ಎರಡೂ ಮೆದುಳಿನ ಸೋಂಕು. ಎರಡೂ ಮೆದುಳಿನ ಕೆಲವು ಭಾಗಗಳ ಮೇಲೆ ಪರಿಣಾಮ ಬೀರೋದ್ರಿಂದ ಈ ರೋಗದ ನಿರ್ಣಾಯಕ ಪರೀಕ್ಷೆಗಳು ಒಂದೇ ಆಗಿರುತ್ತೆ. ನರವೈಜ್ಞಾನಿಕ ಪರೀಕ್ಷೆ, ಸೋಂಕಿನ ಚಿಹ್ನೆಯನ್ನು ಪರೀಕ್ಷಿಸೋದಕ್ಕೆ ರಕ್ತ ಹಾಗೆ ಮೂತ್ರದ ಪರೀಕ್ಷೆ, CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ಗಳು, ಸೊಂಟದ ಪಂಕ್ಚರ್ ಸೆರೆಬ್ರೈಟೋನಲ್ ಚಿಕಿತ್ಸೆ. ಎನ್ಸೆಫಾಲಿಟಿಸ್ ಮತ್ತು ಮೆನಿಂಜೈಟಿಸ್ ಎರಡಕ್ಕೂ ತಕ್ಷಣದ ಪರೀಕ್ಷೆ ಅಥವಾ ಚಿಕಿತ್ಸೆಗಳು ಉತ್ತಮ. ಮೆದುಳಿನ ಮೇಲೆ ಪರಿಣಾಮ ಬೀರುವಂಥ ಸೋಂಕಿನ ವಿರುದ್ಧ ಹೋರಾಡೋದಕ್ಕೆ ಆ್ಯಂಟಿವೈರಸ್ ಔಷಧಗಳು ಹಾಗೂ ಬ್ಯಾಕ್ಟೀರಿಯಾದ ಸೋಂಕನ್ನು ಪರಿಹರಿಸೋದಕ್ಕೆ ಪ್ರತಿಜೀವಕಗಳಾದ ಸ್ಟಿರಾಯ್ಡ್ಗಳು ಹಾಗೂ ಇಮ್ಯುನೊಥೆರಪಿ ಮುಖ್ಯ. ಇದು ಮೆದುಳು ಜ್ವರದ ಕುರಿತಾದಂಥ ಮಾಹಿತಿ.